ಯಾರದು ವಿಷಯ ಹೇಳ್ರಿ? ನೋಟು ನಾಣ್ಯಗಳು. ನೋಟು ನಾಣ್ಯಗಳು ಬಗ್ಗೆ ನೋಡಿದ್ವ ಏನು ವಸ್ತು ಖರೀದಿ ಮಾಡ್ತೇವೆ? ಅದಕ್ಕಾಗಿ ಖರ್ಚು ಮಾಡ್ತೇವ್ರಿ ನೋಟುಗಳು. ಇದು ಎಷ್ಟು ನೋಟ್ ಅದ ಮಕ್ಕಳು ಹೇಳ್ರಿ? 10 ರೂಪಾಯಿ ನೋಟು. ಇದು ಎಷ್ಟದ ಹೇಳ್ರಿ? 20 ರೂಪಾಯಿ ನೋಟು. ಇದನ್ನ ಎಷ್ಟದ ಹೇಳ್ರಿ? 50 ರೂಪಾಯಿ ನೋಟು. ಇದನ್ನ ಹೇಳ್ರಿ ಎಷ್ಟದ? 100. ಇದನ್ನ ಹೇಳ್ರಿ ಎಷ್ಟದ? 5,000 ನೋಟು. ಈಗ ನಾಣ್ಯಗಳ ಬಗ್ಗೆ ನೋಡೋಣ ಈಗ. ಎಷ್ಟದ ಹೇಳ್ರಿ ನಾಣ್ಯ? 1 ರೂಪಾಯಿ ನಾಣ್ಯಗಳು. ಇದನ್ನ ಎಷ್ಟದ ಹೇಳ್ರಿ? 2 ರೂಪಾಯಿ ನಾಣ್ಯಗಳು. ಇದನ್ನ ಎಷ್ಟದ ಹೇಳ್ರಿ? 5 ರೂಪಾಯಿ ನೋಟ್ಲಿಂದ ನಾವು ಏನು ವಸ್ತು ಖರೀದಿ ಮಾಡ್ತೇವೆ ಹೇಳ್ರಿ? ಕಿರಾಣ, ತರಕಾರಿ, ಮತ್ತೆ ಬಟ್ಟೆ, ಬಳೆ, ಮತ್ತೆ ಸರ, ಮತ್ತೇನ್ ಮಾಡ್ತೀರಿ? ಪಿನ್. ಮತ್ತೆ ಪ್ರತಿಯೊಂದು ವಸ್ತು ನಾವು ಈ ನೋಟ್ಲಿಂದ ಏನ್ ಮಾಡ್ತೇವೆ? ಖರೀದಿ ಮಾಡ್ತೇವೆ. ಈ ನೋಟದಿಂದ ನಾವು ಏನೇನು ವಸ್ತು ಖರೀದಿ ಮಾಡ್ತೇವೆ ಹೇಳ್ರಿ? ಬಟ್ಟೆ, ಮತ್ತೆ ಏನ್ ಮಾಡ್ತೇವೆ ಹೇಳ್ರಿ? ಸೋಪ್, ಮತ್ತೆ ಹೇಳ್ರಿ? ನೆಲ್ ಪಾಲಿಶ್. ಇದನ್ನೇನು ಹೇಳ್ರಿ? ಬಾಡಿ ಲೋಷನ್, ಬೋರೋ ಪ್ಲಸ್. ಇವೆಲ್ಲ ದುಡ್ಡು ಕೊಟ್ಟರೆ ಸಿಗ್ತಾವಲ್ಲ? ಇದು ಎಲ್ಲ ಸರಿ ಹೇಳ್ರಿ? ಇದು ಕೂದಲಿಗೆ ಹಚ್ಚೋದು ಕೇಕಡ. ಇದು ದುಡ್ಡು ಕೊಟ್ಟರೆ ಸಿಗ್ತದಲ್ಲ? ಇದು ಏನದ ಹೇಳ್ರಿ? ಇದು ದುಡ್ಡು ಕೊಟ್ಟರೆ ಏನ್ ಸಿಗ್ತದ? ಇದು ಇದೇನದ ಹೇಳ್ರಿ? ಇದನ್ನ ದುಡ್ಡು ತಗೊಂಡು ಹೋದರೆ ಜನರ ಸ್ಥಳದಲ್ಲಿ ಕೊಡ್ತಾರಲ್ಲ? ಇದೇನಂತ ಹೇಳ್ರಿ? ಇದು ಎಲ್ಲ ಹಾಕೋತಾರೆ ಹೇಳ್ರಿ? ಇದನ್ನು ನಾವು ಏನ್ ತಗೋತೇವೆ ಹೇಳ್ರಿ? ಜನರ ಸ್ಥಳದಲ್ಲಿ ಹೋಗಿ ದುಡ್ಡು ಕೊಟ್ಟರೆ ನಮಗೂ ಇದನ್ನು ಕೊಡ್ತಾರೆ. ವೆರಿ ಗುಡ್. ಇವೆಲ್ಲ ವಸ್ತುಗಳನ್ನು ನಾವು ನೋಟ್ ಕೊಟ್ಟಾಗ ನಮಗೂ ಸಿಗ್ತಾವ. ಎಲ್ಲಿ ಸಿಗ್ತಾವ ನೋಟು? ಕೆಲಸ ಮಾಡಿದರೆ ನೋಟು ಸಿಗ್ತಾವ. ಏನೇನು ಕೆಲಸ ಮಾಡಿದ್ರೆ ಸಿಗ್ತಾವ್ರಿ? ಒಬ್ಬರು ಕೆಲಸ ಮಾಡ್ತಾರೆ, ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ದುಡ್ಡು ಸಿಗ್ತದೆ. ಪ್ರತ್ಯೇಕ ನಿಮ್ಮ ಪಪ್ಪ ಮಾಡ್ತಾರೆ ಹೊಲದಲ್ಲಿ, ರೈತರ ಹೊಲದಲ್ಲಿ ದುಡ್ಡಿದ್ದಾರೆ. ಇವಾಗ ಇವು ನೋಟು ಕೊಟ್ಟರೆ ನಾವು ದೊಡ್ಡ ವಸ್ತುಗಳನ್ನು ಖರೀದಿ ಮಾಡ್ತೇವೆ. ಏನ್ ಮಾಡ್ತೇವೆ? ಇವು ನಾಣ್ಯಗಳು ಕೊಟ್ಟು ಏನ್ ಖರೀದಿ ಮಾಡ್ತೇವೆ ಹೇಳ್ರಿ? ಚಾಕ್ಲೇಟ್ ಮತ್ತು ಕುರ್ಕುರೆ ಪ್ಯಾಕೆಟ್. ಮತ್ತೇನ್ ಬರ್ತೇವೆ ಹೇಳ್ರಿ? ಇವು ನಾಣ್ಯಗಳನ್ನು ಕೊಟ್ಟರು ಮತ್ತೆ ಹೇಳ್ರಿ? ದೊಡ್ಡ ವಸ್ತು ಖರೀದಿ ಮಾಡುವಾಗ ನಾವು ನೋಟುಗಳನ್ನು ಕೊಟ್ಟರೆ ನಾವು ಖರೀದಿ ಮಾಡ್ತೇವೆ. ಮತ್ತು ಚಿಕ್ಕ ವಸ್ತು ನಾಣ್ಯಗಳು, ಚಾಕ್ಲೇಟು, ಕುರ್ಕುರೆ ಪ್ಯಾಕೆಟು, 1 ನಾಣ್ಯ, 2 ನಾಣ್ಯ, 5 ನಾಣ್ಯ ತನಕ ನಮ್ಗೆ ಇವೆಲ್ಲ ಚಿಕ್ಕ ವಸ್ತುಗಳನ್ನು ಸಿಗ್ತಾವ. ಗೊತ್ತಾಯ್ತ ಮಕ್ಕಳೆಲ್ಲರಿಗೂ?